ಅವನೇ ಇರಬೇಕು ಅಂತ ಜಾಗ ನಿರ್ಮಾಣ ಮಾಡಿಕೊಂಡು ಪರಶುರಾಮ ಕ್ಷೇತ್ರ ಅಂತ ನಿರ್ಮಾಣ ಮಾಡಿಬಿಟ್ಟ. ಎಲ್ಲಿಂದ ಎಲ್ಲಿವರೆಗೂ ಇದೆ ಪರಶುರಾಮ ಕ್ಷೇತ್ರ? ಗೋವಾದಿಂದ ಸ್ಟಾರ್ಟ್ ಆಗಿ ಕನ್ಯಾಕುಮಾರಿ ತನಕ ಬರುತ್ತೆ. ನಾವು ಕನ್ಯಾಕುಮಾರಿ ಹೊರಟು ಹೋದ್ರೆ ರಾಮಕ್ಷೇತ್ರ ಸಂಕಲ್ಪ ಮಾಡೋ ಹಾಗಿಲ್ಲ ರೀ, ಸ್ವಲ್ಪ ತಲೆ ಒಳಗಿರ್ಬೇಕು. ನಾವು ಡೆಲ್ಲಿಗೆ ಹೋದ್ರು ಅಷ್ಟೇ, ಗೋದಾವರಿ ದಕ್ಷಿಣೆ ತೀರೆ ಶಾಲಿವಾಸಿಗೆ ಮೊದಲಿಗೆ ಹೋದ್ರು ಅದೇ. ಎಲ್ಲೆಲ್ಲಿ ಹೋದಾಗ ಇಂಥ ತೀರ್ಥಕ್ಷೇತ್ರಗಳಿಗೆ ಬಂದಾಗ ಇಲ್ಲಿಗೆ ಸ್ಪೆಸಿಫಿಕ್ ಆದಂತಹ ಸಂಧ್ಯಾ ಸಂಕಲ್ಪ ಅಂತ ಇರುತ್ತೆ, ಸ್ನಾನ ಸಂಕಲ್ಪ ಅಂತ ಇರುತ್ತೆ. ಹತ್ತಿರದಲ್ಲಿ ಯಾವ್ದಾದ್ರು ತೀರ್ಥ ಇದ್ರೆ ಅಥವಾ ಕ್ಷೇತ್ರ ವಿಶೇಷಗಳಿದ್ರೆ, ಸ್ವಯಂ ವ್ಯಕ್ತ ಕ್ಷೇತ್ರಗಳಿದ್ರೆ ಅದನ್ನು ಸೇರಿಸಿ ಸಂಕಲ್ಪವನ್ನು ಮಾಡಬೇಕು. ತೀರ್ಥ ಇದ್ರೆ ಸಾಮಾನ್ಯ ಕ್ಷೇತ್ರಗಳಿಗಿಂತ ಆ ತೀರ್ಥದಲ್ಲಿ ಮಾಡುವಂತಹ ಜಪಕ್ಕೆ 10 ಕೋಟಿ, ಒಂದು ಗಾಯತ್ರಿಗೆ 10 ಕೋಟಿ ಗಾಯತ್ರಿ ಮಾಡಿದ ಫಲ. ಅಲ್ಲಿ ಕ್ಷೇತ್ರ ವಿಶೇಷ ಇತ್ತು, ದಶಲಕ್ಷ ಕೋಟಿ, ಒಂದು ಗಾಯತ್ರಿಗೆ 10 ಲಕ್ಷ ಕೋಟಿ ಜಪ ಮಾಡಿದ ಫಲ ವಿಶೇಷ. ತತ್ರಾಪಿ ಭಗವದ್ ರೂಪಗಳ ಸನ್ನಿಧಾನದಲ್ಲಿತ್ತು ಅಂತಂದ್ರೆ ಅನಂತ ಅದ್ಭುತ. ಆದ್ದರಿಂದ ಇಂಥ ಸ್ವಯಂ ವ್ಯಕ್ತಾದಿ ಕ್ಷೇತ್ರಗಳು, ಭಗವಂತ ಸನ್ನಿಧಾನ ಇರತಕ್ಕಂತಹ ಕ್ಷೇತ್ರಗಳು ದಾನ, ಜಪ, ಪಾರಾಯಣ, ದೀಪ ಹಚ್ಚೋದು, ರಂಗೋಲಿ ಹಾಕೋದು ಇದನ್ನ ಮಾಡಬೇಕಾಗಿಲ್ಲ. ಬರೇ ಗೋದಾವರಿಯ ದಕ್ಷಿಣೆ ತೀರೆ ರಾಮಕ್ಷೇತ್ರ ಅಂತ ಅನ್ನೋದಲ್ಲ, ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರ ಕಾವೇರಿಯ ಅಂತ ಬರುತ್ತಲ್ಲ, ಅದನ್ನ ಅಥವಾ ಹೆಸರನ್ನಾದ್ರೂ ಹೇಳ್ಕೊಂಡು ಸಂಧ್ಯಾವಂತ ಮಾಡಬೇಕು. ಅದಕ್ಕೋಸ್ಕರವಾಗಿ ಗೋಮಾಂತಕ ಪ್ರದೇಶದಿಂದ ಆರಂಭ ಮಾಡಿಕೊಂಡು ರತ್ನಾಕರ ಸಮುದ್ರದವರೆಗೂ ಒಂದೇ ಸ್ಟ್ರೆಚ್. ಪರಶುರಾಮ ದೇವರು ನಿರ್ಮಾಣ ಮಾಡಿದಂತಹ ದಿವ್ಯ ಭೂಮಿ ಅದು ಪರಶುರಾಮ ಕ್ಷೇತ್ರ. ಆ ಪರಶುರಾಮ ಕ್ಷೇತ್ರದಲ್ಲಿ ಬರುವಂತದ್ದೇ ಮಹೇಂದ್ರ ಪರ್ವತದ ಬಾಲಭಾಗ. ಹನುಮಂತ ಯಾವ ಮಹೇಂದ್ರವನ್ನ ಭೂಮಿ ಕಳಿಸ್ಬಿಟ್ಟ, ಅದು ತುಂಬಾ ಉದ್ದ ಇದೆ. ಆ ಮಹೇಂದ್ರ ಪರ್ವತದ ಬಾಲ ಪರಶುರಾಮ ಕ್ಷೇತ್ರಕ್ಕೆ ಬಂದು ಎಂಡಾಗತ್ತೆ. ಅದಕ್ಕೆ ಪರಶುರಾಮ ದೇವರು ಇವತ್ತಿಗೂ ಕೂಡ ಇರುವಂತಹ ಜಾಗ ಯಾವುದು? ಮಹೇಂದ್ರ ಪರ್ವತ. ಅದಷ್ಟಿದೆ ತಿಳ್ಕೊಳ್ಬೇಕಾದ ಒಂದು ಅವತಾರ ಅಂತ ಇಟ್ಕೊಂಡ್ರೆ ಅದನ್ನು ತಿಳ್ಕೊಳ್ಬೇಕಾದಂತ ಬೇಕಾದಷ್ಟು ನಮಗಿದೆ. ಪರಶುರಾಮನಾಗಿ ಬಂದೆ, ರಾಮನಾಗಿ ಬಂದೆ, ನಾನಾ ರೂಪಗಳಿಂದ ಭೂಮಿಯನ್ನು ನೀನು ಉದ್ಧಾರ ಮಾಡಿದೆ ಸ್ವಾಮಿ, ಭೂಭಾರವನ್ನು ಹರಣ ಮಾಡಿದೆ. ಈಗ ಇನ್ನೊಂದು ಎಕ್ಸ್ಟ್ರಾ ರೂಪದಲ್ಲಿ ಬಂದು ನಮ್ಮನ್ನ ಉದ್ಧಾರ ಮಾಡಬೇಕಾಗಿದೆ ನೀನು ಅಂತ ಭಗವಸ್ತನಂತ ಭೂದೇವಿ ತಾನು ಪ್ರಾರ್ಥನೆಯನ್ನ ಮಾಡ್ತಾಳೆ. ಯಾವ ರೂಪದಲ್ಲಿ ಬರಬೇಕು? ದೇವರಂದ ನಿದ್ದೆ ಮಾಡ್ತಾ ಇದ್ದು ಈ ಕಡೆ ತಿರುಗಿದ್ದ ಒಂದು ಮೊದಲಿಗೆ ಎಲ್ಲ ಕೇಳಿಸ್ತು, ನಾನೇ ನಿದ್ದೆ ಮಾಡ್ತಾ ಇಲ್ಲ, ನಾಹಂ ಸ್ವಪಿವಿ ಭದ್ರಂತೆ, ನಿಮ್ಗೆ ಒಳ್ಳೇದಾಗ್ಲಿ, ನಾನ್ ನಿದ್ದೆ ಮಾಡ್ತಾ ಇಲ್ಲ, ಸುಮ್ಮನೆ ಮಲಗಿದೀನಿ ಅಷ್ಟೇ. ನಾನ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಎಲ್ಲ ನೀವು ಇನ್ಸ್ಟ್ರಕ್ಟ್ ಮಾಡಿ ನನಗೆ, ನಿಮ್ಮ ಇನ್ಸ್ಟ್ರಕ್ಷನ್ ಅಂತ ನಾನು ಕೆಲಸ ಮಾಡ್ತೀನಿ ಇಂಥ ದೇವ್ರು ಇಂಥ ಅಸುರ ಮೋಹ ನೋಡಿ. ಸರಿ, ಅವಾಗಂದ್ರು ಬಾ ಬ್ರಹ್ಮಲೋಕಕ್ಕೆ ಹೊಟ್ಟೋಗೋಣ. ದೇವ್ರಂತಾನೆ ತುಂಬಾ ದೊಡ್ಡ ಜಾಗ ಬ್ರಹ್ಮಲೋಕ, ಸ್ನಾನ ಮಾಡಿ ಬಡಿಯಾಗಿ ಬರ್ತೀನಿ ನಾನು. ಸರಿ, ದೇವರು ಸ್ನಾನ ಮಾಡಿ ಬಡಿಯಾಗಿ ಸಂಧ್ಯಾವಂದನೆ ಊಟ ಪುಟ್ಟ ಎಲ್ಲ ಹಚ್ಕೊಂಡು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಪದ್ಮಾಸನದಲ್ಲಿ ಕೂತಿದ್ದಾರೆ ಬ್ರಹ್ಮದೇವರು, ನಮಸ್ಕಾರ ಮಾಡುತ್ತಾರೆ. ಎಲ್ಲ ಅಸುರಮೋಹ ನಾವು ನಮಸ್ಕಾರ ಮಾಡಬೇಕು ಅಂತ ಒಂದು ಪಾಠ. ಅಲ್ಲಿ ಬ್ರಹ್ಮದೇವರ ಮನೆಯಲ್ಲಿ ಅಗ್ನಿಗಳು ಉರಿತಾ ಇತ್ತಂತೆ, ಅದಕ್ಕೆ ನಮಸ್ಕಾರ ಮಾಡಬೇಕು. ಬ್ರಾಹ್ಮಣ ಮುನಿಗಳಿದ್ರು, ನಮಸ್ಕಾರ ಮಾಡಿದ. ಕೂತ್ಕೊಳಪ್ಪ ನಾರಾಯಣ ಅಂತ ಬ್ರಹ್ಮದೇವರು ಆಸನ ತೋರಿಸುದು, ಹಾಗೆ ಆಗಲಿ ಸ್ವಾಮಿ ಅಂತ ಆಸನದಲ್ಲಿ ಕೂತ. ಆಸನದಲ್ಲಿ ಕೂತ್ರೆ ನೋಡು, ನಾನಿಂಗ್ ಲಿಸ್ಟ್ ಕೊಡ್ತೀನಿ, ಯಾವ ಯಾವ ರಾಕ್ಷಸರನ್ನ ಕೊಲ್ಲಬೇಕು ನೀನು, ಆ ಲಿಸ್ಟನ್ನು ತಗೊಂಡು ಸಂಹಾರ ಮಾಡು ನೀನು ಅಂತ ಪೂತನೆಯಿಂದ ಆರಂಭ ಮಾಡಿಕೊಂಡು ಯದುವಂಶದ ನಾಶದವರೆಗೂ ಎಲ್ಲರ ಹೆಸರು ಹೇಳ್ತಾರೆ. 2 ಅಧ್ಯಾಯ ಇದು. ಭೂತನ, ಶಕಟಾಸುರ, ತೃಣಾವರ್ತ, ಕೇಶಿ, ಬಕ, ಯಾರ್ಯಾರಿದ್ದಾರೆ? ವೃಷಭ, ಕಂಸ, ಚಾಣೂರ ಮುಷ್ಟಿಕರು, ಕುವಲಯ ಪೀಡ, ಜರಾಸಂಧ, ಕಾಲಯವನ, ದುರ್ಯೋಧನಾದಿಗಳು, ಸಾಲ್ವ, ಸೌಭ, ಎಲ್ಲರ ಹೆಸರು ಬಂತಿಲ್ಲ. ಅದರಲ್ಲಿ ವಿಶೇಷವಾಗಿ ಬ್ರಹ್ಮದೇವರು ಹೇಳ್ತಾರೆ, ಎಲ್ಲರೂ ಒಂದೊಂದು ಪ್ಲೇಸ್ ಅಲ್ಲಿ ರಾಜರಾಗಿ ಕೂತ್ಕೊಂಡಿದ್ದಾರೆ. ಅದೇ ಪ್ರಾಬ್ಲಮ್ ಆಗಿರೋದು. ಈಗ ನೀವು ನಾರ್ತ್ ಈಸ್ಟ್ ಹೋದ್ರೆ ಅಲ್ಲಿ
ಹಿಮಾಲಯದಲ್ಲಿ ಪ್ರಾಗ್ಜ್ಯೋತಿಷಪುರ ಅಂತ ಇದೆ, ನರಕಾಸುರ ಇದ್ದಾನಪ್ಪ. ಇನ್ನು ನಾರ್ತಿಗೆ ಬಂದ್ರೆ ಮಗಧದಲ್ಲಿ ಜರಾಸಂಧ ಇದ್ದಾರೆ. ಇನ್ನು ಪೂರ್ಣ ನಾವು ಸೌತಿಗೆ ಬಂದ್ರೆ ಅಲ್ಲಿ ಕೆಲವು ರಾಜರಿದ್ದಾರೆ. ನೀವು ಯಾವುದೇ ರಾಜ್ಯಕ್ಕೆ ಹೋಗ್ರಿ ಎಲ್ಲರೂ ಮಾತ್ರ ಅಲ್ಲ, ರಾಮಾಯಣ ಕಾಲದ ಕೆಲವು ರಾಕ್ಷಸರುಗಳೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಬಂದಿಲ್ಲ. ಅಂದ್ರೆ ಕೆಟ್ಟವರು ರಾಜ್ಯ ಪರಿಪಾಲನೆ ಮಾಡಿದ್ರೆ ಬೇರೆ ಊರಿನ ಕೆಟ್ಟವರೆಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ ಇಲ್ಲಿ ಅಂತ ತಾತ್ಪರ್ಯ. ಯಾವಾಗ ಜರಾಸಂಧ ಅವನು ಇವನೆಲ್ಲ ಕೂತಿದ್ರು ಅವಾಗ ಏನಾಯ್ತು, ಬಕ ಕಿರ್ಮೀರ ಸಾಮಾನ್ಯರೆಲ್ಲ ಇವರೆಲ್ಲ. ಬಕ ಕಿರ್ಮೀರ ಯಾರು? ರಾವಣನ ಸೋದರ ಮಾವಂದ್ರು ಅವರಿಬ್ರು, ಕೈಕಸಿಯ ತಮ್ಮಂದ್ರು. ಸತ್ತ ಬಕಾಸುರ ಅಂತೂ ಮಹಾನುಭಾವ, ಅವನ್ ತಿಂದೇ ಇರೋದೇ ಇಲ್ಲ, ಎಲ್ಲ ತಿಂದು ಬಿಡ್ತಾ ಇದ್ದ, ಮಣ್ಣು ಕಲ್ಲು ಮರ ಗಿಡ ಎಲ್ಲ ತಿಂದ್ಬಿಡ್ತ. ಅವನ್ ತಮ್ಮ ಕಿರ್ಮೀರ. ಅವರಿಬ್ಬರ ಸಂಹಾರ ಮಾಡಿ ನಮ್ಮನ್ನ ಉದ್ಧಾರ ಮಾಡಿದವರು ಯಾರು? ಯಾವ ಯಾವ ತೀರ್ಥಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಕೋಟಿ ದೈತ್ಯರಿದ್ರು ಅಂತ ಉಲ್ಲೇಖ ಬರುತ್ತೆ ಪುರಾಣದಲ್ಲಿ. ಇವತ್ತು ನಾವು ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಿದ್ದೀವಿ ಅಂದ್ರೆ ಭೀಮಸೇನ ದೇವರು 3 ಕೋಟಿ ರಾಕ್ಷಸರನ್ನು ಸಂಹಾರ ಮಾಡಿದ್ದಾರೆ ಭೀಮಸೇನ ದೇವರು. ತೀರ್ಥಕ್ಷೇತ್ರವನ್ನು ನಮಗೆ ಫ್ರೀ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಕೃಷ್ಣ ನಾರಾಯಣ ಯಾದವನಾಗಿ ಅವತಾರ ಮಾಡಿ ಬರ್ಬೇಕಪ್ಪ ನೀನು ಲೋಕದಲ್ಲಿ, ಲೋಕವನ್ನು ಉದ್ಧಾರ ಮಾಡ್ಲಿಕ್ಕೆ. ಸರಿ ಬರ್ತೀನಿ. ಎಲ್ಲಿ ಹುಟ್ಟು ಬರ್ಬೇಕು ಅಂತಂದ್ರೆ ಯದುವಂಶ ಇದೆ. ಆ ಯದುವಂಶದಲ್ಲಿ ಕಶ್ಯಪರ ಅವತಾರ ಮಾಡಿ ಬಂದಿದ್ದಾರೆ. ಅದು ವಿಶೇಷ. ಅವತಾರ ಮಾಡಿದ್ದಾರೆ ಕಶ್ಯಪರು, ದೇವರಲ್ಲ. ಕಶ್ಯಪರು ಯಾಕೆ ಅವತಾರ ಮಾಡಿದ ಯದುವಂಶದಲ್ಲಿ? ಒಂದ್ಸಲ ಕಶ್ಯಪರು ವರುಣದೇವರ ಮನೆಗೆ ಹೋಗ್ತಾರೆ. ಇದು ಹರಿವಂಶ ಮಾತ್ರ ಹೇಳುವಂತಾಗುತ್ತೆ. ವರುಣದೇವರ ಮನೆಗೆ ಹೋದ್ರೆ ವರುಣದೇವರ ಮನೆಯಲ್ಲಿ ಬೇಕಾದಷ್ಟು ಹಸುಗಳಿತ್ತು. ಅದನ್ನ ನೋಡಿ ಅದನ್ನ ಅಪಹಾರ ಮಾಡಬೇಕು ಅಂತ ಆಸೆ ಆಗ್ಬೇಕು ನನಗೆ ಕಶ್ಯಪರಿಗೆ. ಅವ್ರೇನ್ ಮಾಡಿದ್ರು, ಆ ಎಲ್ಲಾ ಗೋವುಗಳನ್ನ ಅಪಹಾರ ಮಾಡಿಕೊಂಡು ಅವರಿಬ್ಬರು ಹೆಂಡತಿ ಅದಿತಿ ಸುರಭಿ ಆ ಇಬ್ಬರು ಹೆಂಡತಿಯರ ಜೊತೆ ಓಡ್ಬಿಟ್ರು. ಆಗ ಕೌಂಟ್ ಮಾಡ್ತಾರೆ ಗೋವುಗಳನ್ನ, 1 2 3 ಅಂತ ಕಡಿಮೆ ಇದೆ, ಏನ್ ಮಾಡ್ಬೇಕೀಗ ಅಂತ ನೋಡಿದಾಗ ವರುಣದೇವರು ಬ್ರಹ್ಮದೇವರು ಕಂಪ್ಲೇಂಟ್ ಕೊಡ್ತಾರೆ. ಟೆನ್ಷನ್ ಮಾಡ್ಕೋಬೇಡಪ್ಪ, ದೊಡ್ಡವ್ರ ತಾನೇ ತಗೊಂಡು ಹೋಗಿದ್ದು, ಯಜ್ಞಕ್ಕೆ ಯೂಸ್ ಮಾಡ್ಕೊಂತಾರೆ. ಗೋವು ರಕ್ಷಣೆ ಮಾಡಿದ್ರೆ ಬ್ರಾಹ್ಮಣರು ಬದುಕಿರ್ತಾರೆ, ನೀವೆಲ್ಲ ಇರೋದೇ ಬ್ರಾಹ್ಮಣರನ್ನ ಗೋವುಗಳನ್ನ ಕಾಪಾಡಬೇಕು ಅಂತ ನಾನ್ ನೋಡ್ಕೊಡ್ತೇನೆ ಅಂತ ಹೇಳಿ ಬ್ರಹ್ಮದೇವರು ಕಶ್ಯಪನಿಗೆ ಶಾಪ ಕೊಟ್ಟರು. ನೀನು ಯಾವ ಗೋವನ್ನು ಅಪಹಾರ ಮಾಡಿದೆ ಅದೇ ಗೋವುಗಳನ್ನ ಮೇಂಟೈನ್ ಮಾಡುವ ಕ್ಷತ್ರಿಯನಾಗಿ ಹುಟ್ಟಿ ಬಾ. ಅವನಿಬ್ರು ಹೆಂಡತಿಯರು ಯಾರ್ಯಾರು? ಸುರಭಿ ರೋಹಿಣಿಯಾಗಿ ಬಂದು, ಅದಿತಿ ದೇವಿ ದೇವಕಿಯಾಗಿ ಬಂದು ಅವತಾರ ಮಾಡಿ ಬಂದಿದ್ದಾರೆ. ಅವರ ಮಗನಾಗಿ ನೀನು ಹುಟ್ಟಬೇಕು. ದೇವರ ಅಹೋಭಾಗ್ಯ ಅಂತ ಅಂದ್ರೆ ಪುರಾಣಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಡಿಫರೆಂಟ್ ಆಗಿ ಕಥೆ ಹೇಳ್ತಾರೆ. ಆಲೋಚನೆ ಮಾಡ್ದ ಎಲ್ಲ ಪ್ಲಾನ್ ಈ ತರ ಆಗಿದೆಯಲ್ಲ, ಏನ್ ಮಾಡ್ಬೇಕು? ದೇವರ ಈಶಾನ್ಯ ಭಾಗದಲ್ಲಿ ನಾರದರು ಕೂತಿದ್ರು. ಈಶಾನ್ಯ ಅಂತಂದ್ರೆ ನಾರ್ತ್ ಈಸ್ಟ್. ದೇವರು ಕೂತಿದ್ರು, ನಾರದರು ಕೂತಿದ್ದ. ನಾರದರಿಗೆ ಕಣ್ಣಲ್ಲಿ ಸಿಗ್ನಲ್ ಕೊಟ್ಟ ದೇವರು. ಗೊತ್ತಾಯ್ತು ಅವರಿಗೆ. ನೇರ ಕಂಸನ ಹತ್ರ ಬಂದು, ಕಂಸ, ದೇವಲೋಕದ ಜಸ್ಟ್ ಮೀಟಿಂಗ್ ಕಂಪ್ಲೀಟ್ ಆಯ್ತು. ಭಾಗವತದಲ್ಲಿ ಕೃಷ್ಣಾವತಾರ ಆದ ಮೇಲೆ ನಾರದರು ಬಂದು ಕಂಸನಿಗೆ ಹೇಳ್ತಾರೆ. ಹರಿವಂಶದಲ್ಲಿ ದೇವರ ಅವತಾರ ಆಗೋದಕ್ಕಿಂತ ಪೂರ್ವದಲ್ಲೇ ಈ ಮೀಟಿಂಗ್, ಜಸ್ಟ್ ಮೀಟಿಂಗ್ ಕಂಪ್ಲೀಟ್ ಆಯ್ತು ಬ್ರಹ್ಮಲೋಕದಲ್ಲಿ. ನನಗೂ ನಿನಗೂ ಕ್ಲೋಸ್ ಫ್ರೆಂಡ್ಶಿಪ್ ಇದೆ, ಆದ್ದರಿಂದ ನಾನು ಬಂದಿದ್ದೇನೆ ನಿನ್ನ ಹತ್ರಕ್ಕೆ. ದೇವತೆಗಳೆಲ್ಲ ಮೀಟಿಂಗ್ ಮಾಡಿದ್ದಾರೆ, ಅದರಲ್ಲಿ ಮೇನ್ ಹಿಟ್ ಲಿಸ್ಟ್ ಅಲ್ಲಿ ನೀನೇ ಇದ್ಯಾ. ನಿನ್ನ ಪರಿವಾರದವ್ರನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ವಿಷ್ಣುವನ್ನ ನಿನ್ನ ಮೇಲೆ ಟಾರ್ಗೆಟ್ ಆಗಿ ಬಿಟ್ಟಿದ್ದಾರೆ. ದೇವಕಿಯ 8ನೇ ಗರ್ಭದಲ್ಲಿ ವಿಷ್ಣು ಬರ್ತಾನೆ. ನೀನ್ ಸ್ವಲ್ಪ ಜಾಗ್ರತೆ ಆಗಿರು, ನಾನ್ ನಿನಗೆ ಹೇಳ್ತಾ ಇದ್ದೇನೆ, ಸ್ವಲ್ಪ ಜಾಗ್ರತೆ ಆಗಿರ್ಬೇಕು ನೀನು ಅಂತ ಹೇಳಿ ನಾರದರು ಹೇಳಿ ಹೊರಟೋದು. ಡೈರೆಕ್ಟ್ ಆಗಿ ಬ್ರಹ್ಮಲೋಕಕ್ಕೆ ಬಂದ್ರು. ನಾರಾಯಣ ಕೇಳ್ದ, ಕೆಲಸ ಕಂಪ್ಲೀಟ್ ಆಯ್ತು ಅಂತ. ಅದಕ್ಕೆ ನಾರದರು ಅಂತಂದ್ರೆ ದೇವರ ಕೆಲಸವನ್ನ, ದೇವತೆಗಳ ಕೆಲಸವನ್ನ ಮಾಡುವ ಮಹಾನುಭಾವ ನಾರದರು. ಕಂಸ ಆಲೋಚನೆ ಮಾಡ್ದ, ಎಲ್ಲರನ್ನ ಕರೆದ,
ಪೂತನ, ಶಕಟಾಸುರ, ತೃಣಾವೃತ, ಕೇಶಿ, ಅರಿಷ್ಟ, ಬಕ, ವೃಷಭ ಎಲ್ಲರನ್ನ ಕರೆದ. ನೋಡಿ ನಿಮ್ಗೆಲ್ಲ ಕೊಡ್ತೇನೆ. ನಾರದರೇನೋ ಬಂದು ಹೇಳೋದು, 8ನೇ ಗರ್ಭದಿಂದ ನನಗೆ ತೊಂದರೆ ಇದೆ ಅಂತ. ನೀವೇನ್ ಮಾಡ್ರಿ, ಊರಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳ ಗರ್ಭವನ್ನ ತಿಂದು ಬಿಡಿ, ನಿಮ್ಗೆ ಫ್ರೀ. ಗರ್ಭದಲ್ಲಿರುವ ಮಕ್ಕಳ ಮನಸ್ಸನ್ನು ನೋಡುವ ಯೋಗ್ಯತೆ ನಿಮಗೆ ಕೊಡ್ತೇನೆ ನಾನು. ಹುಟ್ಟಿ ಬರುವಂತವ್ರು ಯಾರು, ವಿಷ್ಣು ಭಕ್ತನೋ ಇಲ್ಲವೋ ಅನ್ನೋದನ್ನ ನೋಡಿ ತಿಂದ್ಬಿಡ್ಬೇಕು ಅವರನ್ನ. ಭಾಗವತದಲ್ಲಿ ಪೂತನಿಗೆ ಆದೇಶ ಮಾಡಿದ ಅಂತ ಉಲ್ಲೇಖ ಇದೆ. ಹರಿವಂಶದಲ್ಲಿ ಎಲ್ರೂ ಆದೇಶ ಮಾಡಿದ. ಅವಾಗ ದೇವರ ಆಲೋಚನೆ ಮಾಡಿದ, ಹುಟ್ಟಿ ಬರುವ 6 ಮಕ್ಕಳನ್ನ ಕಂಸ ಕೊಂದಾಕ್ಬಿಡ್ತಾರೆ. ಯಾರ್ಯಾರೋ ಮಕ್ಕಳು ಸಾಯೋದ್ ಬೇಡ, ಸಾಯ್ಲಿಕ್ಕೆ ಅಂತಲೇ ರೆಡಿಯಾಗಿರುವಂತಹ ಮಕ್ಕಳನ್ನ ಸಾಯಿಸ್ಬಿಡೋಣ ಅಂತ ಭಗವಂತ ಆಲೋಚನೆ ಮಾಡಿ ರಸಾತಳಕ್ಕೆ ಬಂದ. ಆ ರಸಾತಳದಲ್ಲಿ ಯಾರಿದ್ರು? ಷಡ್ಗರ್ಭರು ಅಂತ ಇದ್ರು. ಆ ಷಡ್ಗರ್ಭರು ಯಾರು? ಕಾಲನೇಮಿಯ 6 ಜನ ಮಕ್ಕಳು. ಕಂಸನೇ ಕಾಲನೇಮಿ, ಅವನ ಮಕ್ಕಳನ್ನ ಅವನೇ ಕೊಂದ. ಹಿರಣ್ಯಕಶಿಪುವಿನ ಫ್ರೆಂಡ್ ಯಾರು? ಕಾಲನೇಮಿ. ನೋಡಿ ಯಾರ್ಯಾರೋ ಫ್ರೆಂಡ್ ಇದ್ರು. ಹರಿವಂಶ ಹೇಳುತ್ತೆ, ಪೂತನೆಯನ್ನ ಕರೆದ ಅಂತಂದ್ರೆ ಪೂತನೆ ಯಾರು? ಸುಮ್ಮನೆ ಬಂದಿದೆ. ಪೂತನೆ ಅಂದ್ರೆ ಯಾರು? ಪೂತನೆ ಯಾರ ಮಗಳು? ಎಲ್ಲೂ ಹೇಳಿಲ್ಲ, ಹರಿವಂಶ ಮಾತ್ರ. ಬಲೇಹೇ ದುಹಿತ, ಬಲಿ ಚಕ್ರವರ್ತಿಯ ಮಗಳು ಪೂತನ. ಹೇಗಿದೆ ನೋಡಿ, ಹರಿವಂಶದಲ್ಲಿ ಮಾತ್ರ ಬಂದ. ಅದು ಒಂದು ಪಾಯಿಂಟ್ ಅಲ್ಲಿ ಮಾತ್ರ. ಯಾರ್ಯಾರನ್ನ ಕರೆದ ಅನ್ನುವಾಗ ಬಲೇ ದುಹಿತರಂ ಪೂತನ, ಬಲಿಯ ಮಗಳಾದಂತಹ ಪೂತನೆ ಅಂತ ಕರ್ತ. ಆದ್ದರಿಂದ ತಂದೆ ತಾತ ಅವರೆಲ್ಲ ದೇವ್ರ ಭಕ್ತರಾಗಿರುವಂತೆ ಮೊಮ್ಮಕ್ಕಳೆಲ್ಲ ದೇವ್ರ ಭಕ್ತರಾಗಿರ್ಬೇಕು ಅಂತ ನಿಯಮ ಇಲ್ಲ. ನಮ್ ಪ್ರಾರ್ಥನೆ ಹಾಗಿರ್ಬೇಕಷ್ಟೇ. ಬಲಿ ಎಂಥ ಮಹಾನ್ ಭಾವ, ತ್ರಿವಿಕ್ರಮ ರೂಪದ ಭಗವಂತನ ಸಾಕ್ಷಾತ್ ದರ್ಶನ ಮಾಡಿದವನು. ಅವನ ಮಗಳು ಯಾರು? ತ್ರಿಜಟೆ. ರಾಮಾಯಣ ಕಾಲದ ತ್ರಿಜಟೆ ತಾಟಕಿಯ ಜೊತೆಯಲ್ಲಿ ಬಲಿಯ ಮಗಳಾಗಿ ಹುಟ್ಟಿ ಬಂದು ಬಿಟ್ಟಿದ್ದಾಳೆ. 2 ತ್ರಿಜಟೆ 2 ಬಂದಿದ್ದಾಳೆ. ಬಲಿಯ ಮಗಳಾಗಿ ಬರ್ಬೇಕಾದ್ರೆ ಒಳ್ಳೆ ಉತ್ತಮವಾದ ಅಂಶ ಇರ್ಬೇಕು ಅದರಲ್ಲಿ. ಇನ್ನೊಂದಿದೆ, ಪೂತನೆಯಲ್ಲಿ ಊರ್ವಶಿ ಅಂಶವೂ ಸೇರ್ಕೊಂಡಿದೆ. ಈ ಅಂಶಾವತಾರ ನಿರ್ಣಯ ಮಾಡೋದಿದೆ ಅಲ್ಲ, ಅದರಷ್ಟು ಕಷ್ಟ ಇನ್ನೊಂದಿಲ್ಲ. ಶುದ್ಧವಾದ ತ್ರಿಜಟೆ ಸಾತ್ವಿಕಳವಳು, ಸಾತ್ವಿಕ ರಾಕ್ಷಸಿ. ಅವಳು ಯಾರಾಗಿ ಬಂದ್ಲು? ಸುಭದ್ರೆಯಾಗಿ ಬಂದು. ಆ ತ್ರಿಜಟೆಯಲ್ಲಿದ್ದಂತಹ ತಾಮಸಾಂಶ ಏನಾಯ್ತು? ಪೂತನೆಯಲ್ಲಿ ಸೇರ್ಕೊಂಡು ಬಂತು. ಅಂದ್ರೆ ಯಾರಲ್ಲೇ ಆಗ್ಲಿ 3 ಅಂಶ ಇರುತ್ತಂತೆ. ಆಚಾರಂತಾರೆ, ವೇದನಿಗೆ 3 ಅಂಶ ಇತ್ತು: ಸಾತ್ವಿಕಾಂಶ, ರಾಜಸಾಂಶ, ತಾಮಸಾಂಶ. ಅದರಲ್ಲಿ ಸಾತ್ವಿಕಾಂಶ ಪ್ರಚುರವಾಗಿ ಹುಟ್ಟುತ್ತೆ. ಹೇಳಿದ್ರೆ ಇಲ್ಲಿ ಆ ವಿಷಯ ಎಲ್ಲ ಬೇಡ. ಅಂಥ ಪೂತನೆ, ಷಡ್ಗರ್ಭರು, ಕಾಲನೇಮಿ, ಹಿರಣ್ಯಕಶಿಪು ಇವರೆಲ್ಲ. ಆ ಹಿರಣ್ಯಕಶಿಪುವಿನ ಫ್ರೆಂಡ್ ಕಾಲನೇಮಿ, ಅವ್ರು 6 ಜನ ಮಕ್ಕಳು. ಅವರಿಗೆ ಹಿರಣ್ಯಕಶಿಪುವಿನಂತೆ ನಾವು ಸಾಯಬಾರದು ಅಂತ ಆಸೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ? ಬ್ರಹ್ಮದೇವರನ್ನ ಕುರಿತಾಗಿ ತಪಸ್ಸು ಮಾಡ್ಬೇಕು. ಬ್ರಹ್ಮದೇವರು ಬಂದ್ರು, ನೀವು ಸಾಯಬೇಡಿ ಅಂತ ವರ ಕೊಟ್ಟು. ಇದು ಹಿರಣ್ಯಕನಿಗೆ ಗೊತ್ತಾಯ್ತು. ಅಲ್ಲ, ನಾನು ದೇವರಿದ್ದೇನೆ, ನಾನೇ ದೇವರು, ನನ್ನನ್ನ ವರ ಕೇಳಿದೆ, ಬ್ರಹ್ಮನಿಂದ ವರ ಕೇಳಿದಿರ ಅಲ್ವಾ ನೀವು? ನಿಮ್ಮನ್ನ 6 ಜನಗಳನ್ನ ನಿಮ್ಮಪ್ಪನೇ ಕೊಟ್ಟು ಬಿಡ್ಲಿ ಅಂತ ಹಿರಣ್ಯಕಶಿಪು ಶಾಪ ಕೊಟ್ಟ. ಯಾರಿಗೆ? ಷಡ್ಗರ್ಭರಿಗೆ. ಆ 6 ಜನ ಮಕ್ಕಳು ದೇವಕಿಯ ಗರ್ಭದ ಒಳಗೆ ಬಂದರು. ವಿಚಿತ್ರ ಅಂದ್ರೆ ತಂದೆಯಿಂದಲೇ ಸಾಯಬೇಕು. ಆಗ ಸ್ವಾಮಿ ನಾರಾಯಣ ಏನ್ ಮಾಡ್ತಾನೆ? ವಿಶೇಷ ಅಂಶ, ನಿದ್ರಾದೇವಿ ಅಂತ. ನಿದ್ರಾದೇವಿ ಸಾಮಾನ್ಯವಾಗಿ ನಿದ್ರೆ ಅಂತ ಬರುತ್ತಲ್ಲ, ಆ ನಿದ್ರೆಗೆ ಅಭಿಮಾನಿನಿಯಾಗಿರ್ತಕ್ಕಂತಹ ದೇವತೆ ಯಾರು? ದುರ್ಗಾದೇವಿ. ಆದ್ರಿಂದ ನಾವು ನಿದ್ದೆ ಮಾಡ್ತಾ ದುರ್ಗಾದೇವಿಯ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತ. ಅದು ಪ್ರವಚನ ಕೇಳುವಾಗಲೇ, ಪಾಠ ಕೇಳುವಾಗಲೇ, ಪ್ರವಚನ ಕೇಳುವಾಗಲೇ ಯೋಗಮಾಯ ದೇವಿ ಯೋಗಮಾಯ ಭಗವಂತನ ಆದೇಶ. ಅಜ್ಞಾನಕ್ಕೆ ಪ್ರವೃತ್ತಗಳು, ತಾಮಸ ಜೀವರಿಗೆ ತಮಸ್ಸು ಬರ್ಲಿ,
ಅನ್ನುವ ಕಾರಣದಿಂದ ವಿಜ್ಞಾನವನ್ನ ಕೊಡತಕ್ಕಂತ ದೇವತೆ ತಮೋಭಿಮಾನಿನಿ ದುರ್ಗಾದೇವಿ. ಅವಳಿಗೆ ನಿದ್ರಾ ಯಾ ದೇವಿ ಸರ್ವಭೂತೇಶು ನಿದ್ರಾ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಎಲ್ಲ ಜೀವರಾಶಿಗಳಲ್ಲಿ ಯಾವ ಲಕ್ಷ್ಮೀ ರೂಪ ನಿದ್ರಾ ಅನ್ನುವ ನಾಮದಿಂದ ಇದೆಯೋ ಆ ದೇವಿಗೆ ನಮಸ್ಕಾರ ಅಂತ ಮಾರ್ಕಂಡೇಯ ಪುರಾಣ ಬರುತ್ತೆ. ಅಂತ ನಿದ್ರಾದೇವಿಯನ್ನ ಕರೆದ ದೇವರು. ನಾನೇನ್ ಮಾಡ್ಬೇಕು? ನಿನಗೊಂದು ಟಾಸ್ಕ್ ಅನ್ನ ಕೊಡ್ತೇನಮ್ಮ. ಷಡ್ಗರ್ಭರನ್ನ ನಾನು ತೋರಿಸ್ತೇನೆ ಎಲ್ಲಿದ್ದಾರೆ. ಒಬ್ಬೊಬ್ಬರನ್ನೇ ತರಬೇಕು ನೀನು. ಒಬ್ಬೊಬ್ಬರನ್ನೇ ತಂದು ದೇವಕಿ ಗರ್ಭದ ಒಳಗಾಕ್ಬೇಕು. ಅವರನ್ನ ಕಂಸ ಮುಗಿಸ್ಬಿಡ್ತಾರೆ. 7ನೇದಾಗಿ ನನ್ನ ಅಣ್ಣನ ರೂಪದಿಂದ ಶೇಷ ಒಳಗಿಡಿದು ಬರ್ತಾನೆ. ಆ ಶೇಷ 7 ತಿಂಗಳು ಮಾತ್ರ ದೇವಕಿ ಗರ್ಭದಲ್ಲಿ ಇರ್ಬೇಕು. 7ನೇ ತಿಂಗಳ ಆದ್ಮೇಲೆ ಎಲ್ಲಿ ಹೋಗ್ಬೇಕು? ರೋಹಿಣಿ ಗರ್ಭದ ಒಳಗೆ ಹೊರಟೋಗ್ಬೇಕು. ನಾನು 8ನೇ ಗರ್ಭನಾಗಿ ಅಷ್ಟಮಿ ದಿನ ಮಧ್ಯರಾತ್ರಿ ಅಂದ್ರೆ ಅಷ್ಟಮಿ ತಿಥಿ ಇರುವಾಗ ನಾನು ಅವತಾರ ಮಾಡಿ ಬಂದ್ಬಿಡ್ತೇನೆ. ನೀನು ನವಮಿ ತಿಥಿ ಇರುವಾಗ ಅವತಾರ ಮಾಡಿ ಬರ್ಬೇಕು. ಸಮಸ್ಯೆ ಆಗತ್ತಿಲ್ಲ. ಅಂದ್ರೆ ನಮ್ಮಲ್ಲಿ ತಿಥಿ ಯಾವಾಗ ಅಂದ್ರೆ ಸೂರ್ಯೋದಯದಿಂದ ಸೂರ್ಯೋದಯ ತನಕ ಅದೇ ತಿಥಿ. ಇಲ್ಲಿ ಹರಿವಂಶ ನೆಕ್ಸ್ಟ್ ಹೇಳುವಾಗಲೇ ಯಾವ ದಿನ ಯಾವ ತಿಥಿಯಲ್ಲಿ ಕೃಷ್ಣ ಅವತಾರ ಮಾಡಿದ್ನು ಅವತ್ತೇ ಯೋಗಮಾಯ ಅವತಾರ ಮಾಡಿದ್ನು ಅಂತ ಉಲ್ಲೇಖ ಬರುತ್ತೆ. ಮತ್ತೆ ನವಮಿ ತಿಥಿ ಅವತಾರ ಮಾಡುವಂತ ದೇವ್ರು ಹೇಳಿದ್ದಕ್ಕೆ ಅರ್ಥ ಏನು? ನೆಕ್ಸ್ಟ್ ಉತ್ತರ ಬರುತ್ತೆ. ಶುಂಭ ನಿಶುಂಭರನ್ನ ಅವಳು ಸಂಹಾರ ಮಾಡಿದ್ದು ನವಮಿ ಆದ್ದರಿಂದ ಅವತ್ತು ಅವಳು ಹುಟ್ಟಿದ ದಿನ ಅಂತ ಕರೀತಾರೆ ಅಂತ ನೀವು. ನೀ ಏನ್ ಮಾಡ್ಬೇಕು? ಯಶೋಧಾದೇವಿಯ ಮಗಳಾಗಿ ದಾರಿಕಾ ಅನ್ನುವ ರೂಪದಿಂದ ಹುಟ್ಟು ಬರ್ಬೇಕು. ದಾರಿಕೆಯಿಂದ ಹುಟ್ಟು ಬರ್ತೇನೆ, ನೀನು ದಾರಿಕೆಯಾಗಿ ಹುಟ್ಟು ಬಾ. ನಿನ್ನನ್ನ ಜನಗಳು ಕಷ್ಟ ಬಂದಾಗ ಕಾಂತಾರೇ ಶುಭಸಂತಾನ ಮಗ್ನಾನ ವ್ಯಸನಾರ್ಣವೇ ದಸ್ಯುಭಿರುವ. ಕಷ್ಟಗಳು ಬಂದಾಗ, ಕಷ್ಟ ಸಾಗರದಲ್ಲಿ ಮುಳುಗಿ ಹೋದಾಗ ನಿನ್ನನ್ನ ಎಲ್ಲ ಜನಗಳು ಸ್ತೋತ್ರ ಮಾಡ್ತಾರೆ. ಸಿದ್ಧಿ 13 ಯೋಗಮಾಯಾದೇವಿಯ ನಾಮಗಳನ್ನ ಭಗವಂತ ಹೇಳ್ತಾನೆ ಒಂದೇ ಶ್ಲೋಕ. ಆ 13 ನಾಮಗಳನ್ನ ನನ್ನ ಆದೇಶದಂತೆ ಯಾರು ನಿತ್ಯ ಪಾರಾಯಣ ಮಾಡ್ತಾರೆ ಅವರನ್ನ ನಾನು ನನ್ನ ಭಕ್ತರು ಅಂತ ಸ್ವೀಕಾರ ಮಾಡ್ಕೊಳ್ತೀನಿ ಅಂತ ದೇವರಂತಾರೆ. ಸಿದ್ಧಿರ ಧೃತಿ ಶ್ರೀ ಸಿದ್ಧಿ ಧೃತಿ ಶ್ರೀ ಹ್ರೀ ಆಮೇಲೆ ಶ್ರದ್ಧಾ ಸನ್ನತಿ ಮತಿ ಸಂಧ್ಯಾ ಪ್ರಭಾ ರಾತ್ರಿ ಅಹನಿ ಕಾಳರಾತ್ರಿ ಎಲ್ಲಕ್ಕೂ ನಿಯಾಮಕಳಾಗಿ 13 ನಾಮಗಳನ್ನ ಯಾರು ಸ್ಮರಣೆ ಮಾಡ್ತಾರೆ ನನ್ನ ಭಕ್ತರಾಗಿ ಬಂದು ಬಿಡ್ತಾರೆ. ಅದರಲ್ಲಿ ಒಂದು ರಾತ್ರಿ. ಆದ್ದರಿಂದಲೇ ಸಾಯಂಕಾಲದಲ್ಲಿ ನಾವೇನ್ ಮಾಡೋದು? ದುರ್ಗಾದೇವಿಯ ರಾತ್ರಿ ಸೂಕ್ತವನ್ನ ಪಾರಾಯಣ. ರಾತ್ರಿ ವ್ಯಕ್ಷದಾಯತಿ ರುದ್ರಾದೇವಿಯ ಅಕ್ಷಭಿ ಅಂತ ದೇವಿಗೆ ರಾತ್ರಿ ಅಂದ್ರೆ ಐತರೇಯ ಉಪನಿಷತ್ತಲ್ಲಿ ಶ್ರೀಮದಾಚಾರ್ಯರು ಭಾಷ್ಯ ಬರೆಯುವಾಗ ರಾತ್ರಿ ಅಂದ್ರೆ ಭಗವಂತನೇ. ಆ ರಾತ್ರಿ ನಾಮಕನಾದ ಭಗವಂತನ ಸನ್ನಿಧಾನ ಪಾತ್ರಗಳಾಗಿದ್ದಕ್ಕೆ ದುರ್ಗಾದೇವಿಗೆ ರಾತ್ರಿ ಅಂತ ಹೆಸರಿದೆ. ನಮಗೇನಾದ್ರೂ ಕನಸುಗಳು ಸ್ವಪ್ನ ದುಸ್ವಪ್ನ ಏನಾದ್ರು ಬಂದ್ರೆ ರಾತ್ರಿ ಸೂಕ್ತವನ್ನ ಪಾರಾಯಣ ಮಾಡಬೇಕು. ಇನ್ನು ಘೋರವಾದ ದುಸ್ವಪ್ನಗಳು ಬಂದ್ರೆ ರಾತ್ರಿ ಸೂಕ್ತದ ಮೂಲಕ ಪಾಯಸದಲ್ಲಿ ಹೋಮವನ್ನ ಮಾಡಬೇಕು. ಮೃತ್ಯು ಸೂಚಕವಾದ ಅಪಶಕುನಗಳು ಕಂಡು ಬಂದ್ರೆ ಸೂರ್ಯ ಬರ್ತಾ ಇರ್ತಾನೆ, ಊರಿಗೆಲ್ಲ ಬಿಸಿ ಆಗ್ತಾ ಇದೆ, ನಮಗೇನು ಬಿಸಿನೇ ಇಲ್ಲ. ಕಿವಿ ಮುಚ್ಚಿಕೊಂಡಾಗ ಸಮುದ್ರ ಶಬ್ದ ಬರ್ಬೇಕು, ಓಂಕಾರ, ಆ ಶಬ್ದ ಬರ್ತಾ ಇಲ್ಲ. ರಾತ್ರಿ ಸ್ವಪ್ನದಲ್ಲೇ ಅಪೂಪ ತಿಂತಾ ಇರೋದು, ಆ ಎಡಬಿಟ್ರೆ ಮುಗೀತು. ನಾಳೆಯಿಂದ ಶುರುವಾದಾಗ ಸ್ವಪ್ನದಲ್ಲೆಲ್ಲ ಅಪೂಪನೇ ಅಲ್ವಾ? ಆದ್ದರಿಂದ ಅಪೂಪ ತಿನ್ನೋದು ಅಪೂಪ ಅಕಾಲದಲ್ಲಿ ಅಪೂಪ ತಿನ್ನಬಾರ್ದು. ರಾತ್ರಿ ಕಾಲದಲ್ಲಿ ಸ್ವಪ್ನದಲ್ಲಿ ಅಪೂಪವನ್ನ ಜೇನಿನ ಜೊತೆಯಲ್ಲಿ ತಿಂದ್ರೆ ಅದು ಮರಣ ಸೂಚಕ. ಇಷ್ಟ ಅಪೂಪ ಜೇನ್ ಜೊತೆ ನಾನು ತಿಂತೀನಿ, ಅಪೂಪವನ್ನ ಜೇನಿನ ಜೊತೆಯಲ್ಲಿ ಸ್ವೀಕಾರ ಮಾಡೋದು ಅದು ಮರಣ ಸೂಚಕ. ಮೈಗೆಲ್ಲ ಎಣ್ಣೆ ಹಚ್ಕೊಳ್ಳೋದು, ಸ್ವಪ್ನದಲ್ಲಿ ಎಣ್ಣೆ ಸ್ನಾನ ಮಾಡೋದು ಅದು ಮರಣ ಸೂಚಕ. ಕೆಂಪು ವಸ್ತ್ರವನ್ನ, ಕೆಂಪು ಬಟ್ಟೆಯನ್ನ, ಕಪ್ಪು ಬಟ್ಟೆಯನ್ನ ಸ್ವಪ್ನದಲ್ಲಿ ಹಾಕಿಕೊಳ್ಳುವುದು ಮರಣ ಸೂಚಕ. ಅದು ಆಯಸ್ಸು ಕಡಿಮೆ ಅಂತ ತೋರಿಸುತ್ತೆ. ಆ ಎಲ್ಲ ಸ್ವಪ್ನಗಳು ಬಂದಾಗ
ಅವತ್ತು ಸಾಯಂಕಾಲ ದುರ್ಗಾದೇವಿಯ ಈ ಸೂಕ್ತವನ್ನ ಪಾರಾಯಣ ಮಾಡಬೇಕು. ಬರೀ ನಾವಲ್ಲ, ಸನ್ಯಾಸಿಗಳು ಮಾಡ್ಬೇಕು ಅಂತ ಆದೇಶ ಮಾಡ್ತಾರೆ ಶ್ರೀಮದಾಚಾರ್ಯ. ಸನ್ಯಾಸಿಗೆ ಹೋಮ ಇಲ್ಲ, ಸನ್ಯಾಸಿ 3 ಸಲ ರಾತ್ರಿ ಸೂಕ್ತವನ್ನ ಪಾರಾಯಣ ಮಾಡಬೇಕು ಅಂತ ಆಚಾರ್ಯರ ಆದೇಶ. ಸಾಧನೆ ಆಗ್ಬೇಕಲ್ಲ, ಸಾಧನ ಶರೀರ ಸುಖ ನಾಶ ಆಗ್ಬಾರ್ದಲ್ವ, ಮತ್ತೆ ಬರ್ತಾ ಹೋಗ್ಲಿಲ್ಲ. ಆದ್ದರಿಂದ ಅಂತಹ ರಾತ್ರಿ ನೀನು, ನಿನಗೆ 1008 ಸ್ಥಾನಗಳು ಬರುತ್ತಮ್ಮ. ಆ 1008 ಸ್ಥಾನಗಳಲ್ಲಿ ಪ್ರಧಾನವಾಗಿ ವಿಂಧ್ಯ ಪರ್ವತದಲ್ಲಿ ಇಂದ್ರದೇವನಿಗೆ ಸ್ಥಾನವನ್ನು ಕೊಡ್ತಾರೆ. ನೀನು ಕಂಸನಿಗೆ ಭಯವನ್ನ ಕೊಟ್ಟು ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗು. ನಿನಗಲ್ಲಿ ಇಂದ್ರ ಪಟ್ಟಾಭಿಷೇಕವನ್ನ ಮಾಡ್ತಾನೆ. ನವಮಿ ದಿನ ಶುಂಭ ನಿಶುಂಭರನ್ನ ನೀನು ಸಂಹಾರ ಮಾಡ್ತೀಯ, ಮಹಿಷಾಸುರನ ಸಂಹಾರವನ್ನ ಮಾಡ್ತೀಯ, ರಕ್ತಬೀಜಾಸುರನ ಸಂಹಾರವನ್ನ ಮಾಡ್ತೀಯ. 1008 ಸ್ಥಾನಗಳಲ್ಲಿ ನೀನು ಕೂತ್ಕೊಂಡು ಎಲ್ಲ ಜನಗಳನ್ನ ಉದ್ಧಾರ ಮಾಡ್ತೀಯ ಅಂತ ಆದೇಶ ಮಾಡಿ ಅಂತರ್ಧಾನನಾಗಿ ಹೊರಟು. ದೇವರು ಹೋಗ್ತಾ ಇದ್ದ ಹಾಗೆ ದೇವರು ಕೂತ ಜಾಗಕ್ಕೆ ಆ ದೇವಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಡೈರೆಕ್ಟ್ ಆಗಿ ಷಡ್ಗರ್ಭರಲ್ಲಿ ಒಬ್ಬೊಬ್ಬರು, ಇಲ್ಲಿ ಕಂಸ ಅಲ್ಲಿ ಮದುವೆ ಆಗಿದ್ದು, ಮೆರವಣಿಗೆ ಕರ್ಕೊಂಡು ಹೋಗಿದ್ದು, 8ನೇ ಗರ್ಭ ನಿನ್ ಕೊಲ್ಲತ್ತೆ ಸೂಚನೆ ಮಾಡಿದ್ದು ಭಾಗವತದಲ್ಲಿ ಹೇಳಿದ ಯಾವ ಕಥೆಗೂ ಇಲ್ಲ. ಅವ್ರಿಗೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ಕಂಸ ಆದೇಶ ಮಾಡ್ದ, ನೀವು ಗಮನಿಸ್ತಾ ಇಲ್ಲ, ಋತುಕಾಲದಲ್ಲಿದ್ದಾನೋ ಋತುಕಾಲ ಇಲ್ವೋ ನೋಡಿ, ಎಷ್ಟು ಸೂಕ್ಷ್ಮ ನೋಡಿ. ಹೆಂಗಸರನ್ನ ಕರೆದು ಋತುಮತಿ ಆಗಿದ್ದಾಳ ಇಲ್ವಾ, ಆಗಿಲ್ಲ ಅಂತಂದ್ರೆ ಕತಿ ಮಾಸ ಭವತ್ತು. ಕಂಸ ಹೇಳ್ತಾನೆ, ಋತುಮತಿ ಆಗದೆ ಎಷ್ಟು ದಿನ ಆಗಿದೆ, ಎಷ್ಟು ತಿಂಗಳಾಗಿದೆ ಅನ್ನೋದನ್ನ ದೇವಕಿಗೆ ಗೊತ್ತಿಲ್ಲದ ಹಾಗೆ ನೀನು ಅವಳ ಸೇವಕಿಯರ ರೂಪ ಹಾಕೊಂಡು ಗಮನಿಸ್ತಾ ಇರ್ಬೇಕು. ಅದನ್ನ ನಿಮಗೆ ಅಂದ್ರೆ ಅವಳಿಗೆ ಸ್ನಾನ ಮಾಡಿಸೋದು, ವಸ್ತ್ರ ಕೊಡೋದು ನಮ್ಮವರೇ ಕೆಲಸ ಮಾಡ್ಬೇಕು, ಮನೆಯಲ್ಲೇ ಇರ್ಬೇಕು. ಅವಳ ಗರ್ಭಿಣಿ ಇಲ್ಲ ಅಂದ್ರೆ ಫ್ರೀಯಾಗಿ ಓಡಾಡ್ಕೊಂಡಿರ್ಲಿ. ಗರ್ಭಿಣಿ ಅಂತಂದ್ರೆ ಅವಳಿಗೆ ಹೌಸ್ ಅರೆಸ್ಟ್ ಮಾಡ್ಬಿಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾನು ಮಾಡ್ತೀನಿ ಅಂತ ಕಂಸ. ಯೋಗಮಾಯಿ ಏನ್ ಮಾಡ್ತಾಳೆ, ಒಂದೊಂದೇ ಮರನ್ನ ತಂದು ಒಳಗಿಡ್ತಾಳೆ. 9 ತಿಂಗಳು ಪ್ರಸವ ಆಯ್ತು. ಕಂಸ ಬಂದ, ಅವನ ಮಕ್ಕಳನ್ನ ಅವನೇ ಕೊಂದ, 6 ದಿನಗಳನ್ನ ಕೊಂದ. 7ನೇದಾಗಿ ಏನ್ ಮಾಡ್ದ, 7ನೇದು ಗರ್ಭಸ್ರಾವಾಗಿ ಹೊರಟೋಯ್ತು ಅಂತ ಆಲೋಚನೆ ಮಾಡ್ಬಿಡ್ತಾರೆ. ಅವನೇ ಬಲರಾಮ, ಸಂಕರ್ಷಣ ಅಂತ ಹೆಸರು. 7 ತಿಂಗಳು ಕಂಪ್ಲೀಟ್ ಆಯ್ತು ದೇವಕಿ ದೇವಿಗೆ. ಯೋಗಮಾಯ ಬಂದ ಇಡೀ ಭ್ರೂಣವನ್ನ ತೆಗೆದು ರೋಹಿಣಿ ಹತ್ರ ಬರ್ತಾಳೆ. ರೋಹಿಣಿ ಎಲ್ಲಿದ್ದಾಳೆ, ನಂದಗೋಪುರದಲ್ಲಿದ್ದಾಳೆ. ರೋಹಿಣಿ ಓಡಾಡ್ತಾ ಇದ್ದಾಳೆ. ಸಡನ್ ಆಗಿ ಸುಸ್ತಾಯ್ತು, ಕೆಳಗೆ ಬಿದ್ದೋದು. ಅವಳಿಗೆ ಫೀಲ್ ಆಗ್ತಾ ಇದೆ, ಗರ್ಭ ಖಾಲಿ ಇರುವಂತದ್ದು, ಗರ್ಭದ ಒಳಗೆ ಮಗು ಬಂದಿದ್ದು. ಇದು ಭಾಗವತದಲ್ಲಿ ಬರಲ್ಲ, ಇಲ್ಲಿ ಮಾತ್ರ ಹೇಳುದು. ಸಡನ್ ಆಗಿ ಗರ್ಭ ತುಂಬಿರುವಂತ ಎಕ್ಸ್ಪೀರಿಯನ್ಸ್ ಫೀಲ್ ಆಗ್ತಾ ಇದೆಯಲ್ಲ, ಏನು ಅಂತಲ್ಲ, ಸ್ವಪ್ನದಂತೆ ಯೋಗಮಾಯ ಅಂತಾಳೆ. ದೇವರ ಆದೇಶದಂತೆ ಶೇಷದೇವರನ್ನ ದೇವಕಿ ಗರ್ಭದಿಂದ ನಿನ್ನ ಒಳಗಿಡ್ತಾ ಇದ್ದೇನೆ, ರಕ್ಷಣೆ ಮಾಡು, ಯಾರಿಗೂ ಹೇಳಿಕ್ ಹೋಗ್ಬೇಡ, ವಸುದೇವನ ಮಗ ಇವನು ಅಂತ ಹೇಳ್ಬೇಡ, ಇಲ್ಲೇ ಇರು ನೀನು ಅಂತ ಆದೇಶ ಮಾಡಿ ನೆಕ್ಸ್ಟ್ ಸೆಕೆಂಡ್ ಯಶೋಧ ಗರ್ಭದ ಒಳಗೆ ಅವಳು ಪ್ರವೇಶ ಮಾಡ್ತಾಳೆ. ಈ ಕಡೆ ಸ್ವಾಮಿ ನಾರಾಯಣ ಏನ್ ಮಾಡಿದ, ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ವಸುದೇವನ ಮೂಲಕ ದೇವಕಿಯ ಒಳಗೆ ಪ್ರವೇಶ ಮಾಡಿದ. ಇದಕ್ಕೂ ಭಾಗವತಕ್ಕೂ ಲಿಂಕ್ ಮಾಡ್ಬೇಕು ನಾವು. ಎಲ್ಲಾ ಕಡೆಗಳಲ್ಲಿ ಜೈಲ್ ಮಾಡಿಬಿಟ್ಟಿದ್ದಾರೆ, ಊಟ ತಿಂಡಿ ಎಲ್ಲ ಅಲ್ಲೇ ಸಪ್ಲೈ ಆಗ್ತಾ ಇದೆ. ಹೀಗಿರುವಾಗ ಯೋಗಮಾಯಾದೇವಿ ಇಬ್ರು ಮಾತಾಡ್ತಾರೆ. 9 ತಿಂಗಳು ಕಂಪ್ಲೀಟ್ ಆದ್ಮೇಲೆ ಭಗವಂತನ ಅವತಾರ ಯೋಗಮಾಯದಾಗ್ಲಿ ಕೃಷ್ಣಂದಾಗ್ಲಿ 8ನೇ ತಿಂಗಳಲ್ಲಿ ಹುಟ್ಟಿತ್ತು. ಗರ್ಭವಾಸೇ ಪೂರ್ಣೇತು ಹರಿವಂಶದಲ್ಲಿ ಮಾತ್ರ ಬರುವಂತ. ಅದಕ್ಕೆ ಕೃಷ್ಣ ಕಥೆ ನಾನು ಕೇಳಿಬಿಟ್ಟಿದ್ದೇನೆ, ಇನ್ನೇನು ಕೇಳೋಷ್ಟಿಲ್ಲ ಅಂತಂದ್ರೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇಂಟ್ರೆಸ್ಟ್ ಇರುವಂತವ್ರಿಗೆ. ಹರಿವಂಶದಲ್ಲಿ ವಿಸ್ತಾರವಾದ ಕಥೆ ಬರುತ್ತೆ. 8ನೇ ತಿಂಗಳಲ್ಲಿ ಹುಟ್ಟಿದ್ದು ಕೃಷ್ಣ, 8ನೇ ತಿಂಗಳಲ್ಲಿ ಹುಟ್ಟಿದ್ದು ಯೋಗಮಾಯಾದೇವಿ. ಅಂದ್ರೆ ನಾವು ಸಾಮಾನ್ಯ ಮನುಷ್ಯರಂತೆ ಅಲ್ಲ. 8ನೇ ತಿಂಗಳಾಯ್ತು. 8ನೇ ತಿಂಗಳಲ್ಲಿ ಸಡನ್ ಆಗಿ ಮಗು ಹೊರಗೆ ಬಂತು. ಬೆಳಕಾಯ್ತು ರೂಮ್ ಎಲ್ಲ. ಯಾಕೆ ಬೆಳಕಾಯ್ತು ಏನು ಅಂತ ನೋಡ್ತಾನೆ, ಗರ್ಭದ ಪ್ರಸವದ ನೋವೇ ಇಲ್ಲದೆ ನಗ್ತಾ ಕೂತಿದ್ದಾಳೆ ದೇವಕಿ. ಆ ದೇವಕಿ ದೇವಿಯ ತೊಡೆ ಮೇಲೆ ನಗ್ತಾ ಮಲಗಿದ್ದಾನೆ ಭಗವಂತ ಪೀತಾಂಬರಧಾರಿಯಾಗಿ ಚತುರ್ಭುಜ ರೂಪ.
ಅದಕ್ಕೋಸ್ಕರವೇ ಸಂತಾನ ಪ್ರಾಪ್ತಿಯಾಗಿ ಸಂತಾನ ಗೋಪಾಲಕೃಷ್ಣ ಮಂತ್ರ ಅಂತ ಇದೆ. ಆ ಸಂತಾನ ಗೋಪಾಲಕೃಷ್ಣ ಮಂತ್ರದ ಧ್ಯೇಯ ರೂಪ ಯಾವುದು ಅಂದ್ರೆ ಇದೆ. ಅಂಕೆ ಶಯಾನಂ ದೇವಕ್ಯಾ ಸೂತಿಕಾ ಮಂದಿರೇ ಶುಭೇ ದೇವಕಿ ಪುತ್ರ ಗೋವಿಂದ ವಾಸುದೇವ ಜಗತ್ಪತೆ ಅಂತ ಮಂತ್ರ ಹೇಳುವಾಗ ಅದರ ಧ್ಯಾನ ಶ್ಲೋಕದಲ್ಲಿ ಕೃಷ್ಣ ಹೇಗಿದ್ದಾನೆ ಅಂದ್ರೆ ನಗತಾ ದೇವಕಿ ದೇವಿಯ ತೊಡೆಯ ಮೇಲೆ ಮಲಗಿದ್ದಾನೆ. ಅಂಕೆ ಶಯಾನಂ ದೇವಕ್ಯಾ ಸೂತಿಕಾ ಮಂದಿರೇ ಶುಭೇ ಏವಂ ರೂಪಂ ಸದಾ ಕೃಷ್ಣಂ ಹೇಳ್ತಾ ಇಂಥ ಕೃಷ್ಣನನ್ನ ಧ್ಯಾನ ಮಾಡಬೇಕು ಮಕ್ಕಳಾಗ್ಲಿಕ್ಕಾಗಿ ಅಂತ. ಆದ್ದರಿಂದ ಅಂಥ ಕೃಷ್ಣ ಯಶೋದ ದೇವಕಿ ದೇವಿಯ ತೊಡೆಯಲ್ಲಿ ಮಲಗಿದ್ದಾನೆ. ಚಕ್ರಶಂಕ ಪದಾಪದ್ಮಗಳಿದೆ. ನೇರವಾಗಿ ಬಂದ ವಸುದೇವ, ಸ್ವಾಮಿ ನನಗೆ ಭಯ ಆಗ್ತಾ ಇದೆ, ಕಂಸನ ಭಯ, ಉಪಸಂಹಾರ ಮಾಡಿಕೋ ಅಂತಂದ. ಉಪಸಂಹಾರ ಮಾಡಿಕೊಂಡು ದೇವರಂತಾರೆ ನಾನು ತಗೊಂಡು ಹೋಗಿ ಯಶೋದೆ ಹತ್ರ ಬಿಡು, ಅಲ್ಲಿ ಹುಟ್ಟಿರುವಂತಹ ಮಗುವನ್ನ ತಂದು ಇಲ್ಲಿಟ್ಕೋ, ನೆಕ್ಸ್ಟ್ ಎಲ್ಲ ನಿನಗೆ ಒಳ್ಳೇದಾಗುತ್ತೆ ಅಂತ ಆದೇಶ ಮಾಡ್ತಾ ಇದ್ದ ಹಾಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ. ಗರ್ಭಸ್ತುತಿ ಯಾವುದೂ ಇಲ್ಲ, ಇಲ್ಲಿ ಭಾಗವತದಲ್ಲಿ ಮಾತ್ರ ಪ್ರಾರ್ಥನೆ ಮಾಡಿ ಹೊರಟೇ ಹೋಗುದು. ಬ್ರಹ್ಮಣೇ ಕೃಷ್ಣ ರೂಪಿಣೆ ಅಚಿಂತ್ಯ ವಿಭವಾಯ ನಮಸ್ತಸ್ಮೈ ನಮೋ ನಮಃ ಅಂತ ಬ್ರಹ್ಮದೇವರು ಮಾಡಿದ ಸ್ತೋತ್ರ ಮಾಡಿ ಹೊರಟೋದ್ರು. ವಸುದೇವ ದೇವಕಿ ದೇವಿಯ ಗರ್ಭದ ಸಂಭೂತನಾದ ಸ್ವಾಮಿಯನ್ನ ತಂದು ಯಶೋದಾ ದೇವಿಯ ಮಡಿದಲ್ಲಿಟ್ಟ. ಅಲ್ಲಿ ಹುಟ್ಟಿದ ಹೆಣ್ಣು ಮಗುವನ್ನ ಹಾಗೇ ಕರ್ಕೊಂಡು ಬಂದ ಮೇಲೆ ಆ ಹೆಣ್ಣು ಮಗು ಏನಿದೆ ಅದು ಆದೇಶ ಮಾಡ್ತು, ಹೇಳಿ ನೀವೇ ಹೋಗಿ ಹೇಳಿ ಕಂಸನಿಗೆ ನಿಲ್ಸೋಯ್ತು. ಕಂಸ ಬಂದ, ದೇವಕಿ ತಗೋ ಹೆಣ್ಣೆ ಗರ್ಭ ಅಂತ ಇಟ್ಟುಬಿಟ್ಲು. ಭಾಗವತದಲ್ಲಿ ಬರಲಾಯ್ಕತೆ ಕೊಲ್ಬೇಡ ಅಂತ, ಇಲ್ಲಿ ತಗೋ ಹೆಣ್ಣು ಮಗುವನ್ನ ಅಂತ. ಅವನೇನ್ ಮಾಡ್ದ, ನಗದ ಆ ಕಾಲನ್ನು ಇಟ್ಟುಕೊಂಡು ಎತ್ತು ನೆಲಕ್ಕೆ ಹೊಡೆದ, ಆ ಮಗು ಹಾರೋಯ್ತು ಮೇಲೆ. ಭಾಗವತದಲ್ಲಿ ಬೇರೆ ಕಥಾ, 8 ಕೈಗಳು ಬಂತವಳಿಗೆ, ಬ್ರಹ್ಮಾದಿ ದೇವತೆಗಳೆಲ್ಲ ಪೂಜೆ ಮಾಡ್ತಾ ಇದ್ರು. ಇಲ್ಲ ಹಾಗಲ್ಲ, ಆಕಾಶಕ್ಕೆ ಹಾಕ್ತಾಳೆ, ಭೂತಗಣೈರು ವೃತ, ಭೂತಗಣಗಳೆಲ್ಲ ಬಂದ್ಬಿಡ್ತಂತೆ. ಪಾನ ಮಾಡ್ತಾ ಇದ್ದಾಳೆ, ಪಾನಪಾತ್ರೆ, ಬಂಗಾರದ ಪಾನಪಾತ್ರೆಯಲ್ಲಿ ಕುಡಿತಾ ಇದ್ದಾಳೆ ದೇವಿ. ಜೋರಾಗಿ ನಗ್ತಾಳಂತೆ, ಜೋರಾಗಿ ಡ್ಯಾನ್ಸ್ ಮಾಡ್ತಾಳಂತೆ, ರುಂಡಮಾಲೆ ಹಾಕೊಂಡಿದ್ದಾಳಂತೆ. ವಿಚಿತ್ರ ಘೋರವಾದ ಆಕಾರ, ಜೋರಾಗಿ ನಗ್ತಾ, ಕಂಸ ನನ್ನನ್ನ ಕೊಲ್ಲಬೇಕು ಅಂತ ನೀನು ಪ್ರಯತ್ನ ಪಟ್ಟೆ ಅಲ್ಲ, ಇನ್ ಫ್ಯೂಚರ್ ನಲ್ಲಿ ನಿನ್ನ ಶತ್ರು ನಿನ್ನನ್ನ ಕೊಲ್ಲುವಾಗ ನಿನ್ನ ಎದೆಯನ್ನ ಸೀಳಿ ಆ ರಕ್ತವನ್ನ ಈ ಪಾತ್ರೆಯಲ್ಲಿ ಹಾಕೊಂಡು ನಾನು ಕುಡಿತೀನಿ. ಇದು ಭಾಗವತದಲ್ಲಿ ಬರಲ್ಲ, ಹರಿವಂಶದಲ್ಲಿ ಮಾತ್ರ ಬರೋ ಉಲ್ಲೇಖ. ನೀನು ಕೊಲ್ಲೋ ಮಗು ಬೇರೆ ಕಡೆ ಹುಟ್ಟಿದೆ ಬೆಳೆದಿದೆ, ಯಾವ ಕಥೆಗೆ ಅವಕಾಶ ಇದೆ ಅಲ್ಲ. ನಿನ್ನ ರಕ್ತವನ್ನು ನಾನು ಪಾನ ಮಾಡ್ತೀನಿ ಅಂತ ಹೊರಟೋದು. ಎಲ್ಲಿ ಹೋದ್ಲು ಆ ದೇವಿ? ಇಂದ್ರಲೋಕಕ್ಕೆ ಹೋಗ್ತಾಳೆ. ಭಗವಂತನ ಆದೇಶದಿಂದ ಇಂದ್ರದೇವರು ಅಭಿಷೇಕವನ್ನ ಮಾಡಿ ಅವಳಿಗೆ ವಿಂಧ್ಯ ಪರ್ವತದಲ್ಲಿ ಸ್ಥಾನವನ್ನ ಕೊಟ್ಟರು. ಆ ವಿಂಧ್ಯ ಪರ್ವತದಲ್ಲಿ ಕೂತ ದೇವಿ ಹತ್ತಿರಕ್ಕೆ ಇಬ್ರು ಅಣ್ತಮ್ಮಂದ್ರು ಬರ್ತಾರೆ. ಯಾರ ಅಣ್ತಮ್ಮಂದ್ರವರು? ಶುಂಭ, ನಿಶುಂಭ. ಅವರಿಬ್ಬರು, ಇವಳು ನಾರಾಯಣ 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 ಅಂತ ನಾಮಸ್ಮರಣೆ ಮಾಡ್ತಾ ಕೂತಿದ್ದಾಳೆ. ಎಷ್ಟು ಚೆನ್ನಾಗಿದ್ಯಮ್ಮ ನೀನು ಅಂದಾಗ, ನಿಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸಿಗ್ತೀನಿ ನಾನು ಅಂತ. ಅವರಿಬ್ಬರು ಯುದ್ಧ ಮಾಡುವಾಗ ಟೈಮ್ ನೋಡಿ ಇಬ್ಬರ ತಲೆಯನ್ನ ಕತ್ತರಿಸ್ಬಿಟ್ರು. ಅದು ನವಮಿ ದಿನ. ಆದ್ದರಿಂದ ನವಮಿ ದಿವಸ ಯೋಗಮಾಯಾದೇವಿಯ ವರ್ಧಂತಿ ಜನ್ಮದಿನೋತ್ಸವ ಅಂತ ಪೂಜೆ ಮಾಡ್ತಾರೆ. ಅವತ್ತಿನಿಂದ ಆ ದೇವಿ ವಿಂಧ್ಯವಾಸಿನಿ ಅಂತ ಪ್ರಸಿದ್ಧಲಾದಲು. ಬ್ರಹ್ಮಲೋಕದಲ್ಲಿ ಒಂದು ರೂಪದಿಂದ, ಕೈಲಾಸದಲ್ಲಿ ಒಂದು ರೂಪದಿಂದ, ವಿಂಧ್ಯ ಪರ್ವತದಲ್ಲಿ ಒಂದು ರೂಪದಿಂದ, ಭಾರತ ದೇಶದ ಎಲ್ಲ ಪ್ರದೇಶಗಳಲ್ಲಿ ಒಂದೊಂದು ರೂಪದಿಂದ, ಶಾರದಾ, ಚಂಡಿಕಾ, ಅಂಬಿಕಾ, ದುರ್ಗಾ, ನಾನಾ ರೂಪಗಳಿಂದ ದೇವಿ ಪೂಜೆಯನ್ನ ಸ್ವೀಕಾರ ಮಾಡ್ಕೊಳ್ತಾ ವಿರಾಜಮಾನರಾಗಿದ್ದಾರೆ. ಅಂತಹ ಯೋಗಮಾಯಾದೇವಿಯ ಪ್ರಭಾವವನ್ನ, ಯೋಗಮಾಯಾದೇವಿಯ ಜನ್ಮವನ್ನ, ಅವಳು ಶುಂಭ ನಿಶುಂಭರ ಸಂಹಾರ ಮಾಡಿದ ವಿಷಯವನ್ನು ಯಾರು ಹೇಳ್ತಾರೆ ಆ ಎಲ್ಲರಿಗೂ ಶ್ರೀ ಹರಿಗುರುಗಳ ವಿಶೇಷ ಅನುಗ್ರಹವಾಗುತ್ತೆ, ಅಜ್ಞಾನ ಪರಿಹಾರ ಆಗುತ್ತೆ ಅಂತ ನಮಗೆ ಪರಿಸ್ಥಿತಿಯನ್ನ ಕೊಡ್ತಾರೆ. ಆ ಯೋಗಮಾಯಾದೇವಿಯೇ ನಾವು ಅಂತೀವಲ್ಲ, ಮಹಿಷಾಸುರನ ಸಂಹಾರ ಮಾಡಿದ್ಯಾರು? ಪಾರ್ವತಿ ದೇವಿ ಅಂತ. ಮಹಿಷಾಸುರನ ವಧೆಯನ್ನು ಮಾಡಿದ್ದು ಮಹಾಲಕ್ಷ್ಮೀ ದೇವಿ. ಆ ಮಹಿಷಾಸುರ ಪ್ರಧಾನ ಅಲ್ಲ, ಶುಂಭ ನಿಶುಂಭ ಅಂತ ಕೆಲವು ದೈತ್ಯರಿದ್ದಾರೆ, ಮಧು ಕೈಟಭ ಅಂತ ಕೆಲವರಿದ್ದಾರೆ, ಇನ್ನೊಬ್ಬ ರಕ್ತ ಬೀಜ ಅಂತ ಒಬ್ಬ. ಆ ರಕ್ತ ಬೀಜನ ಕಥೆ ಏನು ಅಂದ್ರೆ ನಮ್ಗೆಲ್ಲ ಗೊತ್ತಿದೆ. ಆ ರಕ್ತದ ಒಂದು ಡ್ರಾಪ್
ಭೂಮಿಯ ಮೇಲೆ ಬಿದ್ರೆ ಅಷ್ಟು ಜನ ಹೋಗ್ತಾರೆ. ಅವರನ್ನ ನಾಲಿಗೆ ಮೇಲೆ ಹಾಕಿಬಿಟ್ಟು ಮುಗಿಸಿದ್ರು, ರಕ್ತಪಾನ ಮಾಡಿ ಮುಗಿಸಿದ್ರು, ಮಹಿಷಾಸುರ ವಧೆ ಮಾಡಿದ್ರು. ಅದೇ ಪ್ರಧಾನ ದೈತ್ಯರು ಶುಂಭನಿ ಶುಂಭನಿ ಅಂತ ಯೋಗಮಾಯೆ ಕೃಷ್ಣನ ತಂಗಿ. ನಮ್ಮ ಕಣ್ಣಿಗೆ ಆ ಯೋಗಮಾಯಾದೇವಿಯನ್ನ ಪರಶುರಾಮ ದೇವರು ವಿಂಧ್ಯ ಪರ್ವತದಿಂದ ಒಂದು ಅಂಶ ತೆಗೆದುಕೊಂಡು ಬಂದು ಶ್ರೀಮದ್ ಆಚಾರ್ಯರು ಅವತಾರ ಮಾಡಿದ ಪಾದಕ ಕ್ಷೇತ್ರದ ಹತ್ತಿರದ ವಿಮಾನಗಿರಿಯಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಮಧ್ವಾಚಾರ್ಯರು ಪಾಜಕದಲ್ಲೇ ಯಾಕೆ ಅವತಾರ ಮಾಡಿದ್ರು ಅಂದ್ರೆ, ಅಥವಾ ದುರ್ಗಾದೇವಿ ಅಲ್ಲೇ ಯಾಕೆ ಬಂದು ನನ್ನ ಮಗ ಕೃಷ್ಣನ ಅವತಾರ ಮಾಡ್ತಾನೆ ಅಂತ ದುರ್ಗಾದೇವಿಗೆ ಬಂತು. ಹರಿಸ್ವಸ ಸುತ ಪ್ರೇಮಣಾಸ್ತೆ ಹರಿಸ್ವಸ, ದೇವರ ತಂಗಿ ನೋಡಿ, ದೇವರ ಹೆಂಡತಿ ದೇವರ ತಂಗಿಯಾಗಿ ಅವತಾರ ಮಾಡಿಬಿಟ್ಲಲ್ಲಿ ಆ ದುರ್ಗಾದೇವಿ. ಕುಂಜಾರಗಿರಿ ಅಂತ ಕರೀತಾರೆ ಅದನ್ನ, ವಿಮಾನಗಿರಿ. ಆ ಮಹಾತಾಯಿಯನ್ನ ಪ್ರತಿಷ್ಠೆ ಮಾಡಿದವರು ಪರಶುರಾಮ ದೇವರು. ಅವಳು ಬೇರೆ ಯಾರು ಅಲ್ಲ, ಕಂಸನಿಗೆ ಭಯವನ್ನ ಕೊಟ್ಟ ಆ ದೇವಿಯೇ ಅಲ್ಲಿ ವಿರಾಜಮಾನರಾಗಿದ್ದಾಳೆ. ಅಂತ ದೇವಿಯ ಪರಮಾನುಗ್ರಹ ನಮ್ಮೆಲ್ಲರ ಮೇಲಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನುಳಿದ ಕೃಷ್ಣ ಕಥಾ ಭಾಗವನ್ನು ಮತ್ತೆ ಸಾಯಂಕಾಲ ನೋಡೋಣ. ಶ್ರೀಕೃಷ್ಣ.